ಇದನ್ನ ಬಳಸಿದ್ಮೇಲೆ ಮಕ್ಕಳು ಆದಷ್ಟು ಬೇಗ ಇದು ಓಡಾಡ್ತಾರೆ, ಲವಲಕ್ಕಿ ಎಂದಿರ್ತಾರೆ, ದಸ್ಪುಷ್ಟವಾಗಿ ಬೆಳೀತಾ ಇದಾರೆ. ಅಷ್ಟಕ್ಕೂ ಏನು ಅಂದ್ರೆ ಸರಿ ಇಂಪಾರ್ಟೆಂಟ್ ಏನು ಅಂದ್ರೆ ಮಕ್ಕಳು ಬೇಗ ತೂಕ ಬರ್ತಾರೆ. ಏನ್ ಕಾರಣ ಇದಕ್ಕೆಲ್ಲ? ಏನ್ ಕಾರಣ ಅಂತಂದ್ರೆ ನಾವು ಮಾಡುವಂತ ಪದ್ಧತಿ, ಹಾಕುವಂತ ಧಾನ್ಯ ಸರ್. ನಾವೀಗ 8 ಗಂಟೆ ನೆನ ಹಾಕಿ ಅದನ್ನ ನೆರಳಲ್ಲಿ ಒಣಗಿಸಿ 3 ದಿನ ಪ್ರತಿಯೊಂದು ಹಂತನ ಸರ್, ಮೊದಲನೇ ದಿನ, 2ನೇ ದಿನ, 3ನೇ ದಿನ ಅಂತ ಒಣಗಿಸಿ ಅದಾದ್ಮೇಲೆ ಅದನ್ನ ಪುಡಿ ಮಾಡಿ, ಅದನ್ನ ಕಲ್ಲಿನ ಮಿಷನ್ ಪುಡಿ ಮಾಡಿದ್ಮೇಲೆ ಅದನ್ನ ಒಂದ್ಸರಿ ಒಂದ್ರಿ ಅದನ್ನ ಏನ್ ಮಾಡ್ತಾರೆ, ಜರಡಿ ಹಿಡಿದ್ಮೇಲೆ ಬಟ್ಟೆನಲ್ಲಿ ತೆಗೆದು ಆ ಪೌಡರ್ನ ಈಗ ಇಲ್ಲಿ ಒಣಗಾಕ್ತಾರೆ. ಬಿಸಿಲಲ್ಲಿ ಒಣಗಾಕಿದ್ಮೇಲೆ ಅದನ್ನ ಪ್ಯಾಕ್ ಮಾಡ್ತಾರೆ. ಮಗು ಎಷ್ಟು ತಿನ್ಸಿದ್ರು ಕೂಡ ದಪ್ಪ ಆಗ್ತಿಲ್ಲ, ಆರೋಗ್ಯವಾಗಿಲ್ಲ, ನಡೀತಾ ಇಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಈ ಹಿಂದೆ ಏನು ಹಳೆ ಪದ್ಧತಿಯಲ್ಲಿ ಸರಿ ಹಿಟ್ಟನ್ನ ತಯಾರು ಮಾಡ್ತಿದ್ರು, ಅದೇ ಮಾದರಿಯಲ್ಲಿ ಅದ್ಭುತವಾಗಿ ಸರಿ ಹಿಟ್ಟನ್ನ ಈಗ ದಿಲೀಪ್ ಅವರು ರೆಡಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ಏನು ರಾಗಿ ಆಗ್ಬಹುದು, ಹುರುಳಿಕಾಳು ಆಗ್ಬಹುದು, ಇವೆಲ್ಲವನ್ನು ಸಹ ಕಡಲೆಕಾಳು, ಮುಸ್ಕಿನ ಜೋಳ ಎಲ್ಲವನ್ನು 8 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ ನಂತರ ಅದನ್ನ ತೊಳೆದು ಚೆನ್ನಾಗಿ ತೊಳೆದಾದ್ಮೇಲೆ ಮತ್ತೆ ಒಣಗಿಸಿ ಅದನ್ನ ಹಂತಗಳಲ್ಲಿ ಮೊದಲನೇ ದಿನ, 2ನೇ ದಿನ, 3ನೇ ದಿನ ಅಂತ ಒಣಗಿಸಿ ಅದಾದ್ಮೇಲೆ ಅದನ್ನ ಪುಡಿ ಮಾಡಿ ಒಂದ್ಸರಿ ಒಂದ್ರಿ ಅದನ್ನ ಏನ್ ಮಾಡ್ತಾರೆ, ಜರಡಿ ಹಿಡಿದ್ಮೇಲೆ ಬಟ್ಟೆನಲ್ಲಿ ತೆಗೆದು ಆ ಪೌಡರ್ನ ಈಗ ಇಲ್ಲಿ ಒಣಗಾಕ್ತಾರೆ. ಬಿಸಿಲಲ್ಲಿ ಒಣಗಾಕಿದ್ಮೇಲೆ ಅದನ್ನ ಪ್ಯಾಕ್ ಮಾಡ್ತಾರೆ. ಇದು ಒಂದು ಪ್ಯಾಕೆಟ್ ಜೀನಿ ಸರಿ ಹಿಟ್ಟು 135 ರೂಪಾಯಿ. ನಿಮ್ಗೆ ಗೊತ್ತಿರ್ಲಿ, ಇದು ಒಂದು ಪ್ಯಾಕೆಟ್ ನ ಮಕ್ಕಳಿಗೆ ತಿನ್ಸೋದ್ರಲ್ಲ ನಿಮ್ಗೊಂದು ರಿಸಲ್ಟ್ ಗೊತ್ತಾಗುತ್ತೆ. ಮಕ್ಕಳಲ್ಲಿ ಆ ಚೈತನ್ಯ ಬರುತ್ತೆ, ಲವಲವಿಕೆ ಬರುತ್ತೆ, ಎನರ್ಜಿ ಬರುತ್ತೆ, ದಷ್ಟಪುಷ್ಟವಾಗಿ ಮಕ್ಕಳು ಬೆಳೀತಾರೆ. ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅನ್ನೋದಕ್ಕಿಂತ ಹಳೆ ಪದ್ಧತಿಯನ್ನ ಮುಂದುವರ್ಸ್ಕೊಂಡು ಹೋಗೋಕ್ಕೋಸ್ಕರ ಜೀನಿ ಸರಿ ಹಿಟ್ಟನ್ನ ಮಾರುಕಟ್ಟೆಗೆ ದಿಲೀಪ್ ಅವರು ಬಿಡುಗಡೆ ಮಾಡಿದ್ದಾರೆ. ಒಂದಂತೂ ಸ್ಪಷ್ಟ, ಇಲ್ಲಿ ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಮಕ್ಕಳಿಗೆ ನಾವೇನು ಒಳ್ಳೆ ಆಹಾರ ತಿನ್ನಿಸ್ತೀವಿ ಆ ಆಹಾರದಲ್ಲಿ ಅವ್ರ ಆರೋಗ್ಯ ಸರಿ ಹೋಗುತ್ತೆ. ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳಿಬೇಕು, ಆರೋಗ್ಯವಾಗಿ ಬೆಳಿಬೇಕು, ಎದ್ದು ಬೇಗ ಓಡಾಡಬೇಕು, ಈ ಅಳಬಾರ್ದು, ಯಾವಾಗಲೂ ಖುಷಿಯಾಗಿರ್ಬೇಕು ಅಂತಂದ್ರೆ ನಿಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ಕಂದ ಮಗಳಿಗೆ ಜೀನಿ ಸರಿ ಹಿಟ್ಟನ್ನ ಕೊಡಿ ಅಂತ ಹೇಳ್ತಾ ಒಂದೊಳ್ಳೆ ಆಹಾರ ಯಾವ ರೀತಿ ತಯಾರು ಮಾಡೋದು ಅಂತ ದಿಲೀಪ್ ಅವರು ತೋರಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್.